ನಮಸ್ಕಾರ, ವೆಲ್ಕಮ್ ಟು 11 ನ್ಯೂಸ್ ಆಫ್ ಮೈಸೂರು. ನಾವಿದ್ದೀವಿ ಇವತ್ತು ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ, ಬೆಳವಾಡಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವತಿಯಿಂದ ವಿದ್ಯಾರ್ಥಿಗಳು ಒಂದು ಪೌರಾಣಿಕ ನಾಟಕ ಕಲಿಸಿ ಶ್ರೀ ಕುರುಕ್ಷೇತ್ರ ನಾಟಕವನ್ನು ಕಲಿತಾ ಇದ್ದಾರೆ. ಅದು ಇವತ್ತು ನಾಟಕ ಇದೆ. ಇವತ್ತು 31/1/2020 ಇಷ್ಟರಲ್ಲಿ ಶಾಲಾ ವಾರ್ಷಿಕೋತ್ಸವ ಪ್ರಯುಕ್ತ ನಮ್ಮ ಜೊತೆ ಇದ್ದಾರೆ ಮೇಡಮ್. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಈಗ ಶಾಲಾ ಪ್ರಯುಕ್ತ ವಾರ್ಷಿಕೋತ್ಸವ ಪ್ರಯುಕ್ತ ಒಂದು ಕುರುಕ್ಷೇತ್ರ ನಾಟಕ ಕಲಿಸಿದ ಹುಡುಗರುಗಳು, ಚಿಕ್ಕ ಹುಡುಗರು ಕಲಿತಿದ್ದಾರೆ. ಅದ್ರ ಬಗ್ಗೆ ಅಭಿಪ್ರಾಯ ಹೇಳಿ. ಮತ್ತು ಎಲ್ಲರಿಗೂ ನಮಸ್ಕಾರ. ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳವಾಡಿ, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ ಇಲ್ಲಿ ಇವತ್ತು ಶಾಲಾ ವಾರ್ಷಿಕೋತ್ಸವ ಪ್ರಯುಕ್ತ ಮಕ್ಕಳಿಂದನೇ ನಾವು ನಮ್ಮ ಸರ್ಕಾರಿ ಶಾಲೆಯಲ್ಲಿ 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ವ್ಯಾಸಂಗ ಮಾಡ್ತಾ ಇರುವಂತಹ ಎಲ್ಲ ಮಕ್ಕಳೂ ಕೂಡ ಸೇರಿ ಧರ್ಮಸ್ಥಾಪನೆ ಅಥವಾ ಕುರುಕ್ಷೇತ್ರದ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಇವತ್ತು ಗ್ರಾಮಸ್ಥರು ತಾವು ಎಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಆ ಮಕ್ಕಳು ಆ ರಂಗಗೀತೆಗಳಾಗಿರಬಹುದು ನಿರರ್ಗಳವಾಗಿ ಹಾಡ್ತಾ ಇದ್ದಾರೆ. ಮತ್ತು ಅವರು ಭಾವನೆಗಳು, ಆ ನೃತ್ಯ ಮತ್ತು ಆ ಸಂಭಾಷಣೆ ಎಲ್ಲವೂ ಕೂಡ ನೋಡಿ ಸರ್ಕಾರ ಹಮ್ಮಿಕೊಂಡಿರುವಂತಹ ಅನೇಕ ಕಾರ್ಯಕ್ರಮಗಳಾಗಿರೋದು, FLN ಆಗಿರ್ಬೋದು, ಓದು ಕರ್ನಾಟಕ ಆಗಿರಬಹುದು, ಅಥವಾ ಸಂಭ್ರಮ ಶನಿವಾರದಲ್ಲಿ ಕೈಗೊಳ್ತಾ ಇರುವಂಥ ಶೈಕ್ಷಣಿಕ ಚಟುವಟಿಕೆಗಳಾಗಿರಬಹುದು, ಹೀಗೆ ಅನೇಕ ಕಲಿಕಾ ಹಬ್ಬ, ಹೀಗೆ ಮುಂತಾದ ಎಲ್ಲ ಪ್ರತಿಭಾ ಕಾರಂಜಿ ಎಲ್ಲವೂ ಸೇರಿ ನಿಜವಾಗ್ಲೂ ಇದು ಒಂದು ಸಾರ್ಥಕವಾದ ಒಂದು ಕಾರ್ಯಕ್ರಮ ಅಂತ ಅನಿಸ್ತಾ ಇದೆ. ನನಗಂತೂ ತುಂಬ ಹೆಮ್ಮೆ ಅನಿಸ್ತಾ ಇದೆ. ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಈ ಮಟ್ಟದಲ್ಲಿ ಒಬ್ಬರು ನುರಿತ ಡ್ರಾಮಾ ಮಾಸ್ಟರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಕಲಿತು ತಾವೇ ನೀವು ಎಲ್ಲ ಪಾತ್ರಗಳನ್ನು ಕೂಡ ನೋಡ್ಬೋದು. ಮಹಾಭಾರತದಲ್ಲಿ ಬರುವಂತಹ ಎಲ್ಲ ಪಾತ್ರಗಳನ್ನು ಕೂಡ ನಮ್ಮ ಮಕ್ಕಳು ಬಹಳ ಸುಲಲಿತವಾಗಿ, ಬಹಳ ನಿರರ್ಗಳವಾಗಿ, ಭಾವನಾತ್ಮಕವಾಗಿ ತುಂಬ ಚೆನ್ನಾಗಿ ಮನಸ್ಸನ್ನು ಮುಟ್ಟುವಂಥ ನಿಟ್ಟಿನಲ್ಲಿ ನಮ್ಮ ಮಕ್ಕಳು ಅಭಿನಯಿಸ್ತಾ ಇರುವಂಥ ಶ್ಲಾಘನೀಯ ಹೆಮ್ಮೆ ಕೂಡ ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದರೆ ಕಲೆ ಉಳಿಬೇಕು ಅಂತ ಅಂದರೆ ಅದು ಸರ್ಕಾರಿ ಶಾಲೆಗಳಲ್ಲೇ ಆಗಬೇಕು. ಇಂತಹ ಮಕ್ಕಳಿಗೆ ಮಾರ್ಗದರ್ಶಕರಾಗಿ, ಶಿಕ್ಷಕರಾಗಿ ಕೆಲಸ ನಿರ್ವಹಿಸ್ತಾ ಇರೋರು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ನಿರ್ವಹಿಸ್ತಾ ಇರುವಂಥ ದಂಪತಿ ಶಿಕ್ಷಕರೇ ಅಂತ ನೀವು ಹೆಸರುವಾಸಿಯಾಗಿದ್ದಾರೆ ನಮ್ಮ ತಾಲೂಕಿನಲ್ಲಿ. ಶ್ರೀಯುತ ದಿನೇಶ್ ಸರ್ ಅವರು ಮತ್ತು ಲಕ್ಷ್ಮೀ ಮೇಡಮ್ ಅವರು ನಿಜವಾಗ್ಲೂ ಪ್ರತಿಯೊಂದು ಮಗುವಿಗೆ ಒಳ್ಳೆ ಶಿಕ್ಷಕ ಆದರೆ ಮಗು ಒಂದು ಸಾಧನೆಯನ್ನು ಮಾಡೋದಕ್ಕೆ ಇದು ಒಂದು ಒಳ್ಳೆಯ ವೇದಿಕೆ. ನೀವು ಬೆಳಿಗ್ಗೆ ಬಂದರೆ ಇವತ್ತು ಮಾತ್ರ ಅಲ್ಲ, ಬೆಳಿಗ್ಗೆ ಪ್ರಾರ್ಥನೆಯಿಂದನೂ ಕೂಡ ಒಂದು CWSN ಅಂದರೆ ವಿಕಲಚೇತನ ಮಗುವೂ ಕೂಡ ಸರ್ ನಮ್ಮ ಸಂವಿಧಾನವನ್ನು ಯಾವುದೇ ಪುಸ್ತಕವನ್ನು ನೋಡದೆ ನಿರರ್ಗಳವಾಗಿ ಎಷ್ಟು ಚೆನ್ನಾಗಿ ಅದು ಹೇಳುತ್ತೆ ಅಂತ ಅಂದರೆ ನಮ್ಮ ಸರ್ಕಾರಿ ಶಾಲೆಗೆ ಅದು ಒಂಥರ ಕಿರೀಟ. ಇವ್ರಿಗೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿ ನಮ್ಮ ಇಬ್ಬರು ದಂಪತಿ ಶಿಕ್ಷಕರು ಅವ್ರ ಜೊತೆ ಶಾಲೆಯ ಬಗ್ಗೆ ಒಂದೆರಡು ನುಡಿ ಹೇಳ್ಕೊಳ್ಳೋಣ. ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳವಾಡಿ ಶಾಲೆ ಒಂದು ಹೆಮ್ಮೆ ನಮ್ಮ ತಾಲೂಕಿಗೆ. ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಇದು ಗಡಿ ಭಾಗದಲ್ಲಿದ್ದರೂ ಕೂಡ ಉನ್ನತ ಮಟ್ಟದಲ್ಲಿ ನಮ್ಮ ಸರ್ಕಾರಿ ಶಾಲೆ ಯಾವುದೇ ಖಾಸಗಿ ಶಾಲೆಯನ್ನು ಮೀರಿಸುವಂತಹ ಒಂದು ಪರಿಸರವನ್ನು ನಿರ್ಮಾಣ ಮಾಡಿದೆ. ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರು ಅಷ್ಟೇ ಮಕ್ಕಳೊಂದಿಗೆ ಅವರು ಕೂಡ ಮಕ್ಕಳಾಗಿ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಶಿಕ್ಷಣದ ಧ್ಯೇಯ ಗುರಿ ಏನಾಗಿದೆ ಅಂದರೆ ಅನುಭವಜನ್ಯ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಮೂಲ ಉದ್ದೇಶವನ್ನು ಇಟ್ಕೊಂಡು ನಾವು ಶಾಲೆಯಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಕೊಡ್ತಾ ಇದ್ದೀವಿ. ಮಕ್ಕಳನ್ನು ಕಲಿಕೆಯಲ್ಲಿ ತಾವು ಕಲಿತಿದ್ದನ್ನು ಅನುಭವಿಸಿ ಶಿಕ್ಷಣವನ್ನು, ಜ್ಞಾನವನ್ನು ನೀಡ್ತಕ್ಕಂಥ ಒಂದು ಜ್ಞಾನಧಾರೆ ಈ ಒಂದು
ಡ್ರಾಮಾ ಸೀನ್ರಿ ಮಾಸ್ಟರ್ ಅವರನ್ನು ಕರೆಸಿ ಆ ಜನಗಳ ಪೋಷಕರ ಮಧ್ಯದಲ್ಲೇ ಒಪ್ಪಿಗೆಯನ್ನು ಪಡೆದು ಆ ದಿನದಿಂದಲೇ ನಾವು ಮಕ್ಕಳಿಗೆ ತರಬೇತಿಯನ್ನು ಕೊಡೋದಕ್ಕೆ ಶುರು ಮಾಡಿದ್ವಿ. ಅಂದರೆ ಜನವರಿ 3ನೇ ತಾರೀಕಿನಿಂದ ಇವತ್ತಿನವರೆಗೆ ನಿರಂತರವಾಗಿ ನಾವು ಹೆಚ್ಚಿನ ಶ್ರಮ ವಹಿಸಿ ಆಚಾರ್ಯರವ್ರನ್ನ ಕರ್ಕೊಂಡು ಬಂದು, ಜೊತೆಗೆ ನಮ್ಮ BS ಮಹದೇವಪ್ಪ ಅವರು ಪ್ರತಿದಿನ ರಾತ್ರಿ 7 ಗಂಟೆವರೆಗೂ ಕೂಡ ನಾವು ಆ ಮಕ್ಕಳಿಗೆ ತರಬೇತಿಯನ್ನು ಪಡೆದು ಕೇವಲ 25 ದಿನದಲ್ಲಿ ಈ ನಾಟಕವನ್ನು ಈ ದಿನ ಪ್ರಸ್ತುತಪಡಿಸ್ತಾ ಇದ್ದೀವಿ. ಮಕ್ಕಳಿಗಂತೂ ತುಂಬ ಸಂತೋಷ ಆಗ್ತಾಯಿದೆ. ಯಾಕೆಂದರೆ ದೊಡ್ಡವರು ಕೂಡ ಇದೇ ಗ್ರಾಮದಲ್ಲಿ ನಾಟಕ ಆಡ್ತಾ ಇದ್ದಾರೆ. ಅದರ ಗೆಜ್ಜೆ ಪೂಜೆ ಕೂಡ ಈ ಕೆಲವೇ ದಿನಗಳ ಹಿಂದೆ ಆಯಿತು. ಅವರುಗಳು ಎಲ್ಲ ಮಕ್ಕಳ ಒಂದು ಗೆಜ್ಜೆ ಪೂಜೆಯನ್ನು ಕೂಡ ನಾವು ಶಾಲೆ ಒಳಗಡೆ ಮಾಡಿದ್ವಿ. ಎರಡನ್ನೂ ತುಲನೆ ಮಾಡಿದಾಗ ಮಕ್ಕಳು ಅದ್ಭುತವಾಗಿ ಮಾಡ್ತಾಯಿದ್ದಾರೆ ಅಂತ ಹೇಳಿ ಗ್ರಾಮದವರೇ ನಮಗೆ ಮಂಡ್ಯ ಸೀನ್ರಿ 60,000 ರೂಪಾಯಿಗಳ ಒಂದು ಸೀನ್ರಿಯನ್ನು ಬುಕ್ ಮಾಡಿಕೊಟ್ಟು ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಹಾಗಾಗಿ ಮಕ್ಕಳಲ್ಲಿ, ಅದರಲ್ಲೂ ಸರ್ಕಾರಿ ಶಾಲೆಯಲ್ಲಿ ಓದುತ್ತಾ ಇರ್ತಕ್ಕಂಥ ಮಕ್ಕಳಲ್ಲಿ ಹುಟ್ಟಿನಿಂದನೇ ಅವರ ಜೊತೆಯಲ್ಲೇ ಗ್ರಾಮದ ಒಳಗಡೆ ಅಂದರೆ ಸಮಾಜದ ಒಳಗಡೆಯಿಂದನೇ ಅವರಿಗೆ ಮಾತುಗಾರಿಕೆ ಅಂತಕ್ಕಂಥದ್ದು ಬೆರೆತೋಗಿರುತ್ತೆ. ಅದನ್ನು ನಾವು ಒಂದು ಸರಿದಾರಿಗೆ ತಂದು ಈ ರೂಪವನ್ನು ಕೊಟ್ಟು ಒಂದು ಹಳೆಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ವಿ. ಇದು ಪ್ರತಿ ವರ್ಷ ನಿರಂತರವಾಗಿ ನಡೆಯಲಿ ಅಂತಕ್ಕಂಥ ಆಶಯದೊಂದಿಗೆ ಇದನ್ನು ಬೇಸ್ಮೆಂಟಾಗಿ ಉಪಯೋಗಿಸ್ಕೊಂಡಿದ್ದೀವಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ನಮ್ಮ ಮಕ್ಕಳಿಗೆ ಈ ಮೂಲಕ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಬೆನ್ನನ್ನು ತಟ್ಟದಂಥ ನಮ್ಮ ಇಲಾಖೆಯವ್ರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳ್ತಕ್ಕಂಥ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇದಿಷ್ಟು ಶಾಲಾ ಮುಖ್ಯ ಶಿಕ್ಷಕರಾದ ದಿನೇಶ್ ಅವರ ಮಾತು, ಮನದಾಳದ ಮಾತು. ಕ್ಯಾಮ್ರಾ ಪರ್ಸನ್ ಸುಬ್ರಹ್ಮಣ್ಯ ಜೊತೆ ಮನೋಜ್ ಕುಮಾರ್, ಮೈಸೂರು. ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ಭಾರತ ವರ್ಷದಲ್ಲಿ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ ಹಾಗೂ ನನ್ನ ಜೀವನದ ನಿರಂತರ ಪರಿಶ್ರಮದ ಸವಿಗನಸು. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ಈಗ ತಿಳಿದೆನು. ಓಕೆ, ನಮ್ಮ ಜೊತೆ ಇದ್ದಾರೆ ಗ್ರಾಮಸ್ಥರಾದಂಥ ರಮೇಶ್. ಓಕೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಇದು ಇವತ್ತು ನಾವು ಹುಡುಗರು ಎಲ್ಲ ಚೆನ್ನಾಗಿ ಪಾಠ ಮಾಡ್ತಾವ್ರೆ, ಚೆನ್ನಾಗಿ ಓದಿಸ್ತವ್ರೆ. ಅದರಿಂದ ನಮ್ಮ ಮಾಸ್ಟ್ರು ವಿಜಯಕುಮಾರ್ ಸರ್ ಅವರಿಂದ ಇವತ್ತು ಮಕ್ಕಳು ಬೆಳವಣಿಗೆ ಎಲ್ಲ ಓದು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತವ್ರೆ. ಅದರಿಂದ ಆ ಖುಷಿಯಿಂದ ನಾವು ನಮ್ಮ ಗ್ರಾಮಸ್ಥರು ನಾವೆಲ್ಲ ಸೇರಿ ಸೀನ್ಸು ಎಲ್ಲ ತಂದು ಕೊಟ್ಟು ಮಕ್ಕಳು ಚೆನ್ನಾಗಿ ಬೆಳೀಲಿ, ಆಡಲಿ ಅಂತ ಅವ್ರಿಗೆಲ್ಲ ಚೇರು ಎಲ್ಲ ಏನೇನು ಸೌಲಭ್ಯ ಐತೆ ಅದೆಲ್ಲ ಮಾಡಿಸಿ ಎಲ್ಲ ಮಾಡಿಕೊಡ್ತಾಯಿದ್ದೀವಿ ಸರ್. ಓಕೆ, ಥ್ಯಾಂಕ್ ಯು. ಕ್ಯಾಮ್ರಾ ಪರ್ಸನ್ ಸುಬ್ರಹ್ಮಣ್ಯ ಜೊತೆ ಮನೋಜ್ ಕುಮಾರ್, ಮೈಸೂರು.